ಜೈ ಹಿಂದ್. ಆತ್ಮೀಯ ಬಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ದೃಶ್ಯ ಇವತ್ತು 11ನೇ ದಿನದ ಫಸ್ಟ್ ಬ್ಯಾಚ್ ರನ್ನಿಂಗ್ ವಿಡಿಯೋ. ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಇದು ಮೊದಲನೇ ಬ್ಯಾಚಿನ ಅಂದರೆ ಇವತ್ತಿನ ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ರಾತ್ರಿ ಸ್ವಲ್ಪ ಮಳೆಯಾಗಿತ್ತು. ಫಸ್ಟ್ ಬ್ಯಾಚ್ ರನ್ನಿಂಗ್ ಬಿಡುವಾಗ ಮಳೆ ಇರಲಿಲ್ಲ. ನಂತರ ಏನಾಯ್ತಪ್ಪ ಅಂದರೆ ಎರಡನೇ ಬ್ಯಾಚ ಮತ್ತು ಮೂರನೇ ಬ್ಯಾಚಿಗೆ ಮಳೆ ಪ್ರಾರಂಭವಾಯಿತು. ಇಲ್ಲಿ ಗಮನಿಸಬೇಕು. ಆದರೂ ಸಹಿತ ಟ್ರ್ಯಾಕ್ ಓಡಿ ಗಟ್ಟಿಯಾಗ್ಯದ. ಆಮೇಲೆ ಆದರೂ ಕೆಸರಿನಲ್ಲಿ ಓಡಬೇಕಾಗ್ತದೆ. ಭಾಳ ಆದರೂ ಸಹಿತ ಟೈಮ್ ವೇಗವಾಗಿ ಎಲ್ಲ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಇದು 11ನೇ ದಿನದ ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. ಅದು ಫಸ್ಟ್ ರೌಂಡ್ ಈಗ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಬೆಳಗಿನ ಸಮಯದಲ್ಲಿ ಮೊದಲನೇ ಬ್ಯಾಚನ್ನು ಬಿಟ್ಟರು. ಆ ಸಮಯದಲ್ಲಿ ಮಳೆ ಇರಲಿಲ್ಲ. ಆದರೆ ರಾತ್ರಿ ಮಾತ್ರ ತುಂತುರು ಮಳೆ ಆಯಿತು. ನಿನ್ನೆ ದಿನ ಮಳೆ ಆಯಿತು. ಆದರೂ ಸಹಿತ ಅಭ್ಯರ್ಥಿಗಳು ಎದೆಗುಂದದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಬೇಕು. ಫಸ್ಟ್ನೇದ ಎಷ್ಟು ಫಾಸ್ಟ್ ಇದೆ ನೋಡಿರಿ. ಮುಂದಿದ್ದವ ವಿಡಿಯೋದಾಗ ನಿಮ್ಗೆ ಕಾಣಿಸ್ತಾ ಇದೆ ಕ್ಲಿಯರಾಗಿ. ಇಲ್ಲಿ ಪಾಸ್ ಹಾಕ ನೋಡಿರಿ. 1, 12, 13 ನೋಡಿರಿ. ಎಷ್ಟು ಫಾಸ್ಟ್ ಇದ್ದಾನೆ. ಫಸ್ಟ್ ರೌಂಡ ನೋಡಿರಿ ಎಷ್ಟು ಜೋರಾಗಿ ಓಡ್ತಾ ಇದ್ದಾನೆ. ರಾಡಿ ಇದ್ದರೂ ಸಹಿತ ಟ್ರ್ಯಾಕಿನ ಎಡಗಡೆಯನ್ನು ರನ್ನಿಂಗ್ ಮಾಡ್ತಾ ಇದ್ದಾನೆ. ಅಲ್ಲಿ ಸ್ವಲ್ಪ ಗಟ್ಟಿದೆ ಕಾಲಲ್ಲಿ. ರಾಡಿದ್ರೂ ಸಹಿತ ಸ್ವಲ್ಪ ಗಟ್ಟಿದೆ. ಆದ್ದರಿಂದ ಅಭ್ಯರ್ಥಿಗಳು ಎರಡನೇ ರೌಂಡ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಇದು. ಈ ಎರಡನೇ ರೌಂಡ್ ಓಡ್ತಾ ಇದ್ದಾರೆ. ಆತ್ಮೀಯ ಬಾವಿ ಅಗ್ನಿವೀರರೇ ಮತ್ತು ನಮ್ಮ ಯೂಟ್ಯೂಬ್ ಚಾನಲದ ವೀಕ್ಷಕರೇ, ಇವತ್ತು ಮಳೆ ಇರುವುದರಿಂದ ವಿಡಿಯೋ ಮಾಡಲಿಕ್ಕೆ ತೊಂದರೆ ಭಾಳ ಆಯಿತು. ಫಸ್ಟ್ ರೌಂಡ್ ಮಾತ್ರ ಮಳೆ ಇರಲಿಲ್ಲ. ಎರಡನೇ ರೌಂಡಿಗೆ ಅಂದರೆ ಮಳೆ ಪ್ರಾರಂಭ ಆಯಿತು. ಮೂರನೇ ರೌಂಡು ಮಳೆ ಆಯಿತು. ಆದರೂ ಸಹಿತ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ಆದ್ದರಿಂದ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರ್ತೀರಿ ಅಂಥವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಭ್ಯರ್ಥಿಗಳೇ ಗಮನಿಸಬೇಕು. ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರವೇಶ ಪ್ರಾರಂಭವಾಗಿವೆ. ಈಗಾಗಲೇ ಹುಡುಗರು ಬರ್ತಾ ಇದ್ದಾರೆ. ಹಾಸನ ರ್ಯಾಲಿಯ ಅಭ್ಯರ್ಥಿಗಳು ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳು ಈಗಾಗಲೇ ಬಂದಿದ್ದಾರೆ. ಅದೇ ರೀತಿಯಾಗಿ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಈಗ ನೀವು ಗಮನಿಸಬೇಕು. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ನೋಡಿರಿ. ಮುಂದಿದ್ದವು ಎಷ್ಟು ಫಾಸ್ಟಾಗಿ ಟೈಮ್ ಕವರ್ ಮಾಡಿದ್ದಾನೆ ನೀವು ಗಮನಿಸಬೇಕು. ಭಾಳ ಟೈಮನ್ನು ಕವರ್ ಮಾಡ್ಕೊಂಡು ಓಡ್ತಾ ಇದ್ದಾನೆ. ಕಂಟಿನ್ಯೂ ಆಗಿ ಟ್ರ್ಯಾಕಿನ ಎಡಗಡೆನ ಓಡ್ತಾ ಇದ್ದಾನೆ. ಅಂದರೆ ಕರೆಕ್ಟ್ ಅದು ಮೀಟರ್ ಆಗ್ತದೆ. 400 ಮೀಟರ್ ಟ್ರ್ಯಾಕ್ನಲ್ಲಿ 1600 ಮೀಟರ್ ರನ್ನಿಂಗ್ ಮಾಡಬೇಕಾಗ್ತದೆ. ಈಗ ಗಮನಿಸಬೇಕು. ಇದು ಮೂರನೇ ರೌಂಡಿಗೆ ಓಡ್ತಾ ಇರೋದು. 1600 ಮೀಟರ್ ರನ್ನಿಂಗವನ್ನು 5 ನಿಮಿಷ 30 ಸೆಕೆಂಡರಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಬೇಕು. ಇಲ್ಲಿ ಫಸ್ಟು ಮತ್ತು ಸೆಕೆಂಡು 2 ಗ್ರೂಪ್ಗಳನ್ನು ಮಾತ್ರ ಮಾಡ್ತಾರೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ರನ್ನಿಂಗ್ ಫೇಲ್ ಆದಂಥ ಅಭ್ಯರ್ಥಿಗಳು, ಆಮೇಲೆ ಫಿಸಿಕಲ್ಲು ಮೆಡಿಕಲ್ ಫೇಲ್ ಆದಂಥ ಅಭ್ಯರ್ಥಿಗಳು. ಸರ್ ಮುಂದಿನ ರ್ಯಾಲಿ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಇಂಡಿಯನ್ ಆರ್ಮಿಯಲ್ಲಿ 3 ವರ್ಷದಿಂದ ಯಾವುದೇ ರೀತಿಯ ಅಭ್ಯರ್ಥಿಗಳನ್ನ ಆರ್ಮಿಯವರು ಜಾಯಿನ್ ಮಾಡ್ಕೊಂಡಿಲ್ಲ. ಆದ್ದರಿಂದ ಸಾಕಷ್ಟು ಇಂಡಿಯನ್ ಆರ್ಮಿಯಲ್ಲಿ ವೇಕೆನ್ಸಿ ಖಾಲಿದಾವೆ. ಅದಕ್ಕೆ 2023 ಮಾರ್ಚ್ದಿಂದ ಹೊಸ ಆರ್ಮಿ ರ್ಯಾಲಿಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ತಿಳಿಸಿ. 2023 ಮಾರ್ಚ್ ತಿಂಗಳಿಂದ ಮತ್ತು ಹೊಸ ಆರ್ಮಿ ರ್ಯಾಲಿಗಳು ಕರ್ನಾಟಕದಲ್ಲಿ ಪ್ರಾರಂಭವಾಗ್ತವೆ. ಆದ್ದರಿಂದ ನೀವೆಲ್ಲ ರೀತಿ ತಯಾರಾಗಿರಿ. ನಿಮಗೆ ಒಳ್ಳೆಯ ಅವಕಾಶ ಅದ. ಈಗ ಓಡ್ತಾ ಇರೋದು ಮೂರನೇ ರೌಂಡು. ಲಾಸ್ಟ್ ನೋಡ್ರಿ ಭಾಳ ಡಿಫ್ರೆನ್ಸ್ ಇದೆ. ಒಬ್ಬ ಒಳಗಡೆ ಹೋದ. ಲಾಸ್ಟ್ ಅಂದರೆ ಮೂರನೇ ರೌಂಡಿಗೆ ಓಡ್ತಾ ಇರೋದು ಮೂರನೇ ರೌಂಡು. ನೀವು ಗಮನಿಸಬೇಕು. ಮೂರನೇ ರೌಂಡನ್ನು ಓಡ್ತಾ ಇದ್ದಾನೆ. ಆದ್ದರಿಂದ ಮಹಿಳಾ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗಿ ವಿಡಿಯೋಗಳನ್ನು ಮಾಡಿ ಸರ್ ಅಂತ. ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ವಿ. ಅದೇ ನವೆಂಬರ್ 1ರಿಂದ 3ರವರೆಗೆ ಬೆಂಗಳೂರಿನಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ರ್ಯಾಲಿ ನಡೀತಾ ಇದೆ. ನೋಡಿರಿ ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ. ನೀವು ಗಮನಿಸಬೇಕು. ಲಾಸ್ಟ್ ರೌಂಡ್ ಮುಂದಿನ ನೋಡಿರಿ ಎಷ್ಟು ಡಿಫ್ರೆನ್ಸ್ ತಾನೆ. 4 ರೌಂಡ್ ಅದೇ ರೀತಿಯೇ ಓಡ್ತಾ ಇದ್ದಾನೆ. 2 ನಂಬರ 3 ನಂಬರ ನೋಡಿರಿ ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ. ಅವ್ರು ಫಾಸ್ಟನ್ನು ಓಡೋದನ್ನು ಗಮನಿಸಬೇಕು. ನಾವು ಈ ವಿಡಿಯೋಗೆ ಟೈಮ್ ಹಚ್ಚಿದ್ವಿ. ನೀವು ಟೈಮನ್ನು ಗಮನಿಸಬೇಕು ಅಭ್ಯರ್ಥಿಗಳೇ. ಈಗಾಗಲೇ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತು. ಹೈಟ ವೇಟ ಚೆಸ್ಟ್ ಎಲ್ಲ ಗೊತ್ತು. ಮೆಡಿಕಲ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಸಹಿತ ನಿಮ್ಗೆ ಗೊತ್ತದ. ಹಾವೇರಿಯ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ 13 ನವಂಬರ್ 2022ರಂದು ಬೆಂಗಳೂರಿನ ARO ಸೆಂಟರ್ನಲ್ಲಿ ಪರೀಕ್ಷೆ ದಿನಾಂಕವನ್ನು ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಮುಂದೆ ನಿಮಗೆ ವಯಸ್ಸು ಬರ್ತಾ ಇರ್ತದೆ. ವಯಸ್ಸು ಕಡೆ ನೀವು ಲಕ್ಷ್ಯ ಕೊಡಬೇಕು. ವಯಸ್ಸು ಕಡೆ ನೀವು ಲಕ್ಷ್ಯ ಕೊಟ್ಟರಪ್ಪ ಅಂದರೆ ನಿಮಗೆ ಎಷ್ಟು ಟೈಮ್ಗೆ ಅವ್ರು ತೊಗೋತಾರೆ ಅನ್ನೋದು ಗೊತ್ತಾಗ್ತದೆ. ವಯಸ್ಸು ಕಡೆ ಲಕ್ಷ್ಯ ಕೊಡಿ.
Group 1. Group 1. Group 1. Group 1. Group 2. 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 Fail. Fail. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.